ಜನರ ನಡುವೆ ಜನನಾಯಕ ಬಿಎಚ್ ಅನಿಲ್ ಕುಮಾರ್ ಹುಟ್ಟುಹಬ್ಬದ ಆಚರಣೆ. ಕೊರಟಗೆರೆ ಪಟ್ಟಣದ ಸುಪ್ರಸಿದ್ಧ ದೇವಸ್ಥಾನವಾದ ಕಟ್ಟೆಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಗಣಪತಿ ಆಶೀರ್ವಾದ ಪಡೆದು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ನಂತರ ಪಟ್ಟಣದ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ಅಭಿಮಾನಿಗಳು ಕಾರ್ಯಕರ್ತರು ಆಯೋಜಿಸಿದ್ದ ಹುಟ್ಟುಹಬ್ಬ ಆಚರಣೆಯಲ್ಲಿ ಪಾಲ್ಗೊಂಡು ಕೇಕ್ ಕತ್ತರಿಸುವ ಮೂಲಕ ಅಭಿಮಾನಿಗಳು ಹೂಮಾಲೆಯನ್ನ ಹಾಕಿ ಸಿಹಿ ತಿನ್ನಿಸುವ ಮೂಲಕ ಶುಭ ಹಾರೈಸಿದರು. ಹುಟ್ಟುಹಬ್ಬದ ಪ್ರಯುಕ್ತ ಪಟ್ಟಣದ ಆಟೋ ಚಾಲಕರಿಗೆ ಸಮವಸ್ತ್ರ, ಪೌರ ಕಾರ್ಮಿಕರಿಗೆ ರೈನ್ ಕೋಟ್ ವಿತರಣೆ ಮಾಡುವ ಮೂಲಕ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಬಿಎಚ್ ಅನಿಲ್ ಕುಮಾರ್. 2028ರ ಚುನಾವಣೆಯಲ್ಲಿ ಎನ್ಡಿಎ ಪಕ್ಷದಿಂದ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಿಎಚ್ ಅನಿಲ್ ಕುಮಾರ್ ಸ್ಪರ್ಧಿಸುವಂತೆ ಕಾರ್ಯಕರ್ತರು ಹಾಗೂ ಮುಖಂಡರು ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಎನ್ಡಿಎ ಪಕ್ಷದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಕರ್ತರು, ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಹಾಜರಿದ್ದರು. ಕೊರಟಗೆರೆ ತಾಲೂಕಿನ ಎನ್ಡಿಎ ಪಕ್ಷದ ಎಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಶುಭ ಹಾರೈಕೆ ಸಲ್ಲಿದೆ. ಮನವರಿಕೆ ಮಾಡುವಂತಹ ಶಕ್ತಿ ದೇವರು ಕೊಟ್ಟಿದ್ದಾನೆ. ಹಾಗೆ ಅವ್ರಿಗೆ ಅದೇ ಶಕ್ತಿನ ಅವ್ರಿಗೆ ಬೇರೆ ಪ್ರಶ್ನೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ನೀವಾಗ್ಬೋದು, ನಮ್ಮ ಸುಧಾಕರ್ ಆಗ್ಬೋದು, ಯಾರಾಗ್ಬೋದು, ಒಂದು ಕ್ಯಾಂಡಿಡೇಟ್ ನೀವು ದೇವೇಗೌಡದ ಮಾತ್ರ, ಕುಮಾರಸ್ವಾಮಿ ಮಾತ್ರ, ಇಬ್ರು ಕೂತ್ಕೊಂಡೆ ಮಾತಾಡಿ ಎನ್ಡಿಎ ಅಂತ ಗುರುಸ್ಕೊಂಡು ಒಂದು ಕ್ಯಾಂಡಿಡೇಟ್ ಆಗಿ ಬನ್ನಿ. ನೀವು 100ಕ್ಕೆ 120% ನಾವು ನಿಮ್ಮನ್ನು ಗೆಲ್ಸ್ಕೊಳ್ತಕ್ಕಂಥ ಇಲ್ಲಿ ಎನ್ಡಿಎ ಒಂದು JDS ಒಂದ್ ಕಡೆ ಮುಖ, ಬಿಜೆಪಿ ಒಂದು ಮುಖ ಆದ್ರೆ ತಿರುಗಿ ಮತ್ತದೇ ಗೋಡೆ. ಕಾಂಗ್ರೆಸ್ ಆರಂಭಗೆ ಏನೋ ಒಂದೇನೋ ಅವ್ರ ಗಿಮಿಕ್ನ ಕೆತ್ಕೊಂಡು ಹೋಗ್ತಾರೆ. ಅವ್ರ ಗಿಮಿಕ್ಸ್ ಏನಂತೂ ಕೂಡ ನಮಗೆ ಗೊತ್ತು. ಹಾಗಾಗಿ ತಾವು ಅನಿಲ್ ಕುಮಾರ್ ಸಾಹೇಬ್ರಿಗೆ ಬಹಳ ಅನುಭವ ಇದೆ, ಎಜುಕೇಶನ್ ಇದೆ, ಎಲ್ಲ ದೇವರೆಲ್ಲ ಕೊಟ್ಟಿದ್ದಾನೆ. ಕೊಟ್ಟಿದ್ದ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತನ ಒಬ್ಬೊಬ್ಬ ಕಾರ್ಯಕರ್ತ ಪಿಲ್ಲರ್ ಏನು ಪಿಲ್ಲರ್ ಈ ಕಟ್ಟಿದಿರಲ್ಲ, ಎಲ್ಲರೂ ಒಂದೊಂದು ಕಂಬ ನಿಲ್ಸ್ಕೊಂಡ್ರೆ ಹೇಗೆ ಒಂದು ಶೆಡ್ ಆಗುತ್ತೆ, ಒಂದು ಪಮನೆ ನಿರ್ಮಾಣ ಆಗುತ್ತೋ, ಕಾರ್ಯಕರ್ತರು ಒಬ್ಬೊಬ್ಬ ಪಿಲ್ಲರ್ ಒಂದೊಂದು ಹೋಬಳಿ ಮಟ್ಟದಾಗಿರ್ಬೋದು, ಮಂಡಲ ಮಟ್ಟದಾಗಿರ್ಬೋದು, ಎಲ್ಲೇ ಇರಲಿ ನಮ್ಮ ಕಾರ್ಯಕರ್ತರು ಯಾರು ರಾಜಕಾರಣಿಗಳು ಬೆಳೆಸ್ತಾರೆ ಆ ರಾಜಕಾರಣ ಎಂದೂ ಸುಳ್ಳನ್ನು ಅನುಭವಿಸೋಕೆ ಸಾಧ್ಯ ಇಲ್ಲ. ಅದನ್ನ ಸನ್ಮಾನ ಚೆನ್ನಗಪ್ಪ ಕಾರ್ಯಕ್ರಮ ಮಾಡಿದ ತಾಲೂಕಿನಲ್ಲಿ ಗ್ರಾಮೀಣ ಪ್ರದೇಶ ಸಣ್ಣ ಹುಡುಗನು ಕೂಡ ಅವನ್ನ ಲೀಡರ್ ಅಂತ ಮಾಡ್ಬಿಟ್ಟು ಶೆಡ್ಯೂಲ್ ಕ್ಯಾಸ್ಟ್ ಕಾಲೋನಿಗಳಿಗೆ ತಪ್ಪಟೆ ಬೆಳೆಯೋದೆಲ್ಲ ಅವ್ರಿಗೆ ದಾನ ಮಾಡಿರೋರು. ಇವತ್ತು ಕುಂಟ್ರು ಚೆನ್ನಗಪ್ಪ ಬೋರ್ಡ್ ಹಾಕಿದ್ರು. ಆ ಲೆವೆಲ್ ಸಣ್ಣ ರಾಜಕೀಯ, ಗ್ರಾಮೋತ್ತರ ಪ್ರದೇಶದ ಸಣ್ಣ ರಾಜಕೀಯ ಕೈ ಹಾಕ್ತಕ್ಕಂಥ ಒಂದು ಭಾವನೆಯನ್ನ ರಾಜಕಾರಣ ಇಟ್ಕೊಂತೀವಿ. ಯಾವತ್ತೂ ನಮಗೆ ಸೋಲಾಗಲ್ಲ, ಕಾರ್ಯಕರ್ತರ ಜೊತೆಗಿರ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಅದೇನ್ ಮಾಡ್ತೀವಿ ಗೊತ್ತಿಲ್ಲ, ನೀವು IAS ತುಂಬ್ಕೊಂಡು ಹೇಳ್ರಿ, ನಿಮ್ಗೆ ಎಲ್ಲ ರೀತಿ ಇದೆ. ಅದನ್ನ ನೀವೆಲ್ಲಿ ಯಾವ ರೀತಿನೇ ನೀವು ನಮ್ಮ ಕುಮಾರಸ್ವಾಮಿ ಅವರು, ದೇವೇಗೌಡರು, ನಮ್ಮ ಪಾರ್ಟಿ ಮುಖಂಡರು ಕೂಡಿಸ್ಕೊಂಡು ನೀವೊಂದು ಟಿಕೆಟ್ನ ಅವ್ರಿಗೂ ನಿಮ್ಗೆ ಮುಖಂಡ ಟಿಕೆಟ್ ತಗೊಂಡ್ಬಂದ ಸಂದರ್ಭದಲ್ಲಿ ನಾವು ಕ್ಯಾಬಿನೆಟ್ ಆಂಜನೇಯ ಸ್ವಾಮಿ ಮತ್ತೆ ಗೊರವಳ್ಳಿ ಲಕ್ಷ್ಮಮ್ಮ ಮತ್ತೆ ಸಿದ್ದೇಶ್ವರ ಸ್ವಾಮಿ ಅವರು ನಿಮ್ಮನ್ನು ಕಾಪಾಡ್ತಾರೆ. ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಇವತ್ತು ನಿಮ್ಮ ಹೇಳಿದ್ವಿ. ಹಾಗೇನೆ ಎಲ್ಲ ಔಷಧಿಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಹೊಡ್ತಾ ಬೀಳ್ತಾ ಇದೆ. ಆ ಒಂದು ಕಾರಣದಿಂದ ಅವ್ರೇನ್ ಮಾಡ್ತಾ ಇದ್ರೆ ಅದನ್ನ ಸ್ಟಾಪ್ ಮಾಡಿದ್ರೆ ನಾವೆಲ್ಲ ಒಂದ್ ಕಡೆ ಬದುಕ್ಬೋದಲ್ಲ, ಬಡವ ದುಡ್ಡನ್ನ ಬದುಕ್ಬೋದಲ್ಲ ಅನ್ನೋದು ಯೋಚನೆ ಮಾಡಿ ಇವತ್ತು ಅವ್ರನ್ನ ಎಲ್ಲ ಒಂದ್ ಕಡೆ ಸ್ಟಾಪ್ ಮಾಡ್ಕೊಂಡ್ ಬರ್ತಾ ಇದಾರೆ. ಎಲ್ಲಾ ಕಡೆ ಅದ್ರ ವಿಚಾರವಾಗಿ ಎಲ್ಲ ಕಡೆ ಹೋರಾಟ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಏನು ಇವತ್ತು ಗೂಗಲ್ ಪೇ, ಫೋನ್ ಪೇ, ಬಡವರು ಏನೋ ಒಂದು ಸಣ್ಣದ ಮಾವಿನ ಅಂಗಡಿ ಇರ್ಬೋದು, ಒಂದು ಚಿಲ್ಲರೆ ಸಣ್ಣದ ಅಂಗಡಿ, ಪೆಟ್ಟಿ ಅಂಗಡಿ ಇರ್ಬೋದು, ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆ ಒಂದು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ರು ಡಿಜಿಟಲ್ ಇಂಡಿಯಾದಲ್ಲಿ. ಅದನ್ನ ಈಗ ಏನ್ ಮಾಡ್ತಾರೆ, ಅವ್ರಿಗೆಲ್ಲ GST ಇಂದ, ಕರ್ನಾಟಕ ಸರ್ಕಾರ GST ಇಂದ ಅವ್ರಿಗೆ ನೋಟಿಸ್ ಕೊಡ್ತಾ ಇದಾರೆ. ಆ ನೋಟಿಸ್ ಕೊಡ್ತಿರೋದಕ್ಕೆ ಆಲ್ರೆಡಿ ಬೆಂಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಏನೇನ ವ್ಯಕ್ತ ಮಾಡ್ತಿರೋದು ಅವ್ರು ತಲೆ ಕೆಡಿಸ್ಕೊಂತಿಲ್ಲ. ಎಲ್ಲ ಒಂದ್ ಕಡೆ ನಮ್ದು ಸುರಂಗ ಮಾರ್ಗ ಮಾಡೋದಕ್ಕೆ 38 ಕೋಟಿ ವೆಚ್ಚ ಬಂದ್ರೆ ಇವರು ಒಂದು ವೆಚ್ಚ ಬಂದು 117 ಕೋಟಿ ಏನು ಕರ್ನಾಟಕ ಸರ್ಕಾರದಲ್ಲಿ. ಇದು ಯಾವ ಮಟ್ಟದಲ್ಲಿ ಅವ್ರಿಗೆ ತೋರಿಸ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಆ ಒಂದು ಕಾರಣದಿಂದ ನಾವೆಲ್ಲ ಒಟ್ಟಾಗಿ ಏನು ಕೆಳಮಟ್ಟದಲ್ಲಿ ನಾವು ಹಳ್ಳಿಗಳಲ್ಲಿ ಜನರಿಗೆ ಸೇವೆ ಮಾಡಿದ್ದೆ ಆದಲ್ಲಿ ಸೇವೆ ಮಾಡೋದಂದ್ರೆ ನಾವು ಪೂರ್ತಿ ಪ್ರಮಾಣದಲ್ಲಿ ತಾವೇ ಎಲ್ಲ ಮಾಡ್ಬೇಕಿಲ್ಲ, ತಮ್ಮಲ್ಲಿ ಇರೋದನ್ನ ರೆಫರ್ ಮಾಡಿ. ಇಲ್ಲಿ ಎಲ್ಲರೂ ಒಂದೇ, ನಾವೆಲ್ಲರೂ ಕಾಮರಾಜಣ್ಣ ಇರ್ಬೋದು, ರುದ್ರೇಶ್ವರ್ ಇರ್ಬೋದು, ಎಲ್ಲರೂ ಇರ್ತೀವಿ.
ನೀವು ಕೈಲಿ ಮಾಡ್ಬೇಕಾದ್ರೆ ಕೆಲಸ ಇಷ್ಟೇ. ನಿಮ್ಮ ಹತ್ರ ಬಂದಿದ್ದನ್ನ ಕಷ್ಟ ಇರ್ಬೋದು, ಇನ್ನೊಂದು ಏನೇ ಪ್ರಾಬ್ಲಮ್ಸ್ ಇರ್ಬೋದು, ಹಳ್ಳಿ ಜನರನ್ನ ದಯವಿಟ್ಟು ರೀಚ್ ಮಾಡಿ. ನಾವು ಹಳ್ಳಿಯಲ್ಲಿ ಜನರನ್ನ ನಾವು ಪ್ರೀತಿ ವಿಶ್ವಾಸದಿಂದ ಕಂಡಿದ್ದಾಗಿ ಮುಂದಿನ ದಿನಗಳಲ್ಲಿ ನಾವು ಓಟ್ ಕೇಳೋದು ಅವಶ್ಯಕತೆನೇ ಇಲ್ಲ. ಅವ್ರನ್ನ ನಾವು ಏನು ಸರ್ ದಯಮಾಡಿ ಅದನ್ನ ನಾವು ಕೈ ಮುದ್ದು ಕೇಳ್ಕೊಂತ ಇದೀನಿ. ನೀವು ಯಾವುದೇ ವಿಚಾರ ಇರ್ಬೋದು, ನಮ್ಮ ಅಧ್ಯಕ್ಷರಿದ್ದಾರೆ, ಅದಾದ ನಂತರ ಅನಿಲ್ ಕುಮಾರ್ ಸರ್ ಇದ್ದಾರೆ, ನೀವು ಅವ್ರ ಗಮನಕ್ಕೆ ತನ್ನಿ, ಅವ್ರ ಕೈಲಾದಷ್ಟು ಅವರು ಸಹಾಯ ಮಾಡ್ತಾರೆ ಅಂತೇಳಿ ಎರಡು ಮಾತು. ಕೇಂದ್ರ ಬಿಂದುವಾಗಿರ್ತಕ್ಕಂಥ ಅನಿಲ್ ಕುಮಾರ್ ಸಾಹೇಬ್ರೆ, ಸುಮಾರು ಹುಟ್ಟುದಬ್ಬ ಇವತ್ತು ಮಾಡ್ತಾ ಇದ್ದೀವಿ. 63ನೇ ವರ್ಷದ್ದು ಅಂತ ಈಗ ಹೇಳ್ತಾರೆ, ಯಾವ ಪೋಸ್ಟಲ್ಲೂ ಇರಲಿಲ್ಲ. ಯಾಕೆಂದ್ರೆ ವಯಸ್ಸು ಹೇಳ್ಕೋಬಾರ್ದು ಅಂತೇನೆ ಏನೇನಿದ್ರೆ ಯಾವ ಒಂದು ಇದರಲ್ಲೂ ಫ್ಲೆಕ್ಸ್ ಅಲ್ಲಿ ಇರಲಿಲ್ಲ. ಅದರಿಂದ ಇರಲಿ, ಅದೇ ಥರ ಇರಲಿ. ದೇವರು ಅವ್ರಿಗೆ ಆರೋಗ್ಯ ಕೊಟ್ಟಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಉತ್ತಮವಾದ ಆರೋಗ್ಯ ಕೊಡಲಿ. ಆರೋಗ್ಯ ಕೊಟ್ಟಾಗ ಐಶ್ವರ್ಯ ಕೊಟ್ಟಾನೆ ಅಂತ ಹೇಳಿದ್ರೆ ಇನ್ನೂ ಕೊಡಲಿ. ಯಾಕೆಂದ್ರೆ ಅದನ್ನು ಅನುಭವಿಸೋಕ್ಕೆ ಅಧಿಕಾರ ಬೇಕು. ಬಡಬಗ್ಗರು, ದೀನ ದಲಿತರ ಸೇವೆ ಮಾಡೋಕ್ಕೆ ಅವರಿಗೆ ಅವಕಾಶ ಕೊಡೋಕ್ಕೆ ಎಲ್ಲ ಮುಂದಿನ ದಿನಗಳಲ್ಲಿ NDA ಪಕ್ಷದಿಂದ ಅವರಿಗೆ ಅಧಿಕಾರ ಸಹ ಇದು. ಅವರು ಚುನಾಯಿತ ಪ್ರತಿನಿಧಿ ಆದರೆ ನಾವೆಲ್ಲ ನಮ್ಮ ಕಾರ್ಯಾಧ್ಯಕ್ಷರದಂಗೆ ಎಲ್ಲ ಪಕ್ಷನೂ ಮೊನ್ನೆ ಸೋಮಣ್ಣವ್ರಿಗೆ ಯಾವ ಥರ ಒಗ್ಗಟ್ಟಾಗಿ ಎಲ್ಲರೂ ಕೆಲಸ ಮಾಡಿದ್ರೆ ಅದೇ ಥರ. ಏಕೆಂದರೆ ನಾವು ಮೊದಲಿಂದನೂ BJP JDS ಎಲ್ಲ ಒಂದು ಬೇರಲ್ಲಿ ಹೊಡೆದಿರೋ ಅಕ್ಕಲುಗಳಿವೆಲ್ಲ. ಕಾಂಗ್ರೆಸ್ ಜೊತೆ ನಾವು ಹೋಗಿದ್ದಿದ್ದ ಜನತಾದಳದವರು, ಆಗ ಅವ್ರು ಒಂದು ಕಡೆ ಶಕ್ತಿನೂ ಇಲ್ಲ, ಒಂದು ಕಡೆಗೆ ಆಗೋದೂ ಇಲ್ಲ. ಅವ್ರಿಗೆ ನಾವು BJP ದಳ ಅಂದಿದ್ದಾಗ ಎಲ್ಲ ಕಾರ್ಯಕರ್ತರು ಭಾಳ ಒಗ್ಗಟ್ಟಾಗಿ ಯಾವ ಒಂದು ಅಪಸ್ವರ ಇಲ್ದಂಗೆ ನಾವು ರಾಜಕಾರಣ ಮಾಡಿ ಸೋಮಣ್ಣವ್ರನ್ನ ಗೆಲ್ಸ್ಕೊಟ್ರು. ಅವರು ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಓಡಾಟ ನೋಡಿದ್ರೆ ಇವತ್ತು 20 ವರ್ಷ ಹುಡುಗ ಓಡಾಡ್ದಂಗೆ ಓಡಾಡ್ತಾವ್ರೆ. ಅವ್ರು ಮುಂದಿನ ದಿನಗಳಲ್ಲಿ ಅವ್ರು ಹೇಳಿದ್ರೆ 2026ಕ್ಕೆ ನಾನು ರೈಲು ಮತ್ತೆ ಎತ್ತಿನ ಒಳಗೆ ನೀರು ತರ್ತೀನಿ ಅಂತ ಹೇಳೋರೆ. ಅವ್ರಿಗೆ ಹೇಳಿದ್ದೀನಿ 26 ಡಿಸೆಂಬರ್ 31ನೇ ತಾರೀಕು ಮಾತಾಡ್ತೀವಿ, ಅಲ್ಲಿ ತನಕ ಮಾತಾಡಲ್ಲ ನಿಮ್ಗೆ ಅಂತ ಹೇಳಿದ್ದೀವಿ. ಅವ್ರಿಗೆ ಯಾವ ತೊಂದರೆನೂ ಕೊಡ್ದಂಗೆ ನಾವು ಅವ್ರಿಗೂ ಇಲ್ಲಿನವರೆಗೂ ಅವ್ರಿಗೆ ಗೆದ್ದಾದ್ಮೇಲೆ ನಾವು ಒಂದು ದಿವಸ ಹೆಚ್ಚು ಕಮ್ಮಿ ಹೋಗೇ ಇಲ್ಲ ಅಲ್ಲಿಗೆ. ಯಾಕೆ ಹೋಗಿ ಅವ್ರಿಗೆ ತೊಂದರೆ ಕೊಡಬೇಕು ಅಂತೇಳಿ ಅವ್ರು ಕೆಲಸ ಮಾಡಬೇಕು. ಕೆಲಸ ಮಾಡ್ಬೇಕಾದ್ರೆ ಒತ್ತಡಗಳು ಇರಬಾರ್ದು. ಅಲ್ಲಿ ಹೋದ್ರೆ ಎಲ್ಲ ಗುಂಪು ಕಟ್ಕೊಂಡು ಸುಮ್ಮನೆ ನೆಚ್ಚಿನ NDA ನಾಯಕರಾದಂಥ ಹಾಗೂ ನಮ್ಮ ನಿಕಟಪೂರ್ವ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿದಂಥ BH ಅನಿಲ್ ಕುಮಾರ್ ಸಾಹೇಬ್ರ ಒಂದು 63ನೇ ಹುಟ್ಟುಹಬ್ಬ ಈ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನು BJP ಮತ್ತು ಈ JDS ಮುಖಂಡರುಗಳ ನಡುವೆ ಆಚರಿಸ್ಕೊಳ್ತಾ ಇರೋದು ನನಗಂತೂ ನಿಜವಾಗಿ ಸಂತೋಷ ತಂದಿದೆ. ದೇವರವ್ರಿಗೆ ಏನು ಒಂದು ಈ 63 ವರ್ಷದಲ್ಲಿ ಸುಮಾರು ಅವರೊಂದು 30-35 ವರ್ಷ ಸರ್ಕಾರಿ ಸೇವೆನ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಿರ್ವಹಿಸಿ ನಿವೃತ್ತಿ ಹೊಂದಿ ರಾಜಕೀಯ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಈ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ BJP ಪಕ್ಷದ ಅಭ್ಯರ್ಥಿಯಾಗಿ ಇಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷ ಮತ್ತು BJP ಎರಡೂ ಪಕ್ಷಗಳು ಪರಸ್ಪರ ಹೋರಾಟ ಮಾಡಿದ್ರಿಂದ ನಾವು ಈ ಕಡೆ ಒಂದು ಅನಿಲ್ ಕುಮಾರ್ ಅವರು ಸಾಹೇಬರು ಪರಾಭವಗೊಳ್ಬೇಕಾಯ್ತು, ನಮ್ಮ ಪಕ್ಷದ ಸುಧಾಕರ್ ಲಾಲ್ ಸಾಹೇಬರು ಪರಾಭವಗೊಳ್ಬೇಕಾಯ್ತು. ಆದ್ರೆ ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ತಗೊಂಡಂತ ಒಂದು ನಿರ್ಧಾರ ಏನೊಂದು ಮೈತ್ರಿ ಮಾಡಿಕೊಂಡ್ರು, ಆ ಮೈತ್ರಿ ಮುಖಾಂತರ ಈಗ ಏನು ಮುಂದುವರಿತಾ ಇದ್ದಾರೆ, ನಿಜವಾಗೂ ಜನತಾದಳದ ಒಂದು ಮುಖ ಬಿಜೆಪಿಯ ಇನ್ನೊಂದು ಮುಖ ಜನತಾದಳ. ಕಾರ್ಯಕರ್ತರಲ್ಲೂ ಅದೇ ಭಾವನೆ ಇದೆ, ನಾಯಕರಲ್ಲೂ ಅದೇ ಭಾವನೆ ಇದೆ. ಈ ಒಂದು ಜನರ ಒಂದು ಭಾವನೆ ಒಂದಾಗಿ ಏನು ಒಂದು 2028ರ ಚುನಾವಣೆ ಈ ಕೊರಟಗೆರೆ ಮೀಸಲು ಕ್ಷೇತ್ರದಿಂದ NDA ಅಭ್ಯರ್ಥಿಯಾಗಿ ಅನಿಲ್ ಕುಮಾರ್ ಸಾಹೇಬ್ರು ಏನನ್ನ ಇಲ್ಲಿ ಸ್ಪರ್ಧೆ ಮಾಡೋ ಅಂತ ಅವಕಾಶ ಸಿಕ್ಕಿದ್ರೆ ನಾವಂತೂ ನಮ್ಮ ಪಾರ್ಟಿಯಿಂದ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಅವ್ರನ್ನ ಗೆಲ್ಸೋದಕ್ಕೆ ನಾವು ಕಟಿಬದ್ಧವಾಗಿರ್ತೀವಿ ಅಂತ ಹೇಳ್ತೇವೆ. ಹೊಂದಾಣಿಕೆ ಆಗೋದು ಸಾಧ್ಯ ಇದೆ. ಯಾಕಂದ್ರೆ ಇಷ್ಟು ದಿವಸಗಳ ಕಾಲ ಅವರು JDS ಅವರು ಕಾಂಗ್ರೆಸ್ನವರ ವಿರುದ್ಧವಾಗಿ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥ ಒಂದು ಸನ್ನಿವೇಶ ಇರೋದ್ರಿಂದ ಅವರಿಬ್ಬರು ಕೂಡ ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನೇ ಇದ್ರೂ JDS ಮತ್ತು BJP ಒಂದಾಗಲಿಕ್ಕೆ ಖಂಡಿತ ಸಾಧ್ಯ ಇದೆ. ಗ್ರಾಮ ಮಟ್ಟದಲ್ಲೂ ಬೂತ್ ಮಟ್ಟದಲ್ಲೂ ಕೂಡ ಎರಡೂ ಪಕ್ಷದವರು ಕೂಡ ಒಂದೇ ರೀತಿಯಾಗಿ ಒಂದೇ ಕೆಲಸವನ್ನು ಮಾಡಿರ್ತಕ್ಕಂಥ ಏನು ಸಂಸದೀಯ ಚುನಾವಣೆಯಲ್ಲಿ ನಾವು ನೋಡಿದ್ದೀವಿ.
ಅದನ್ನು ಮುಂದುವರ್ಸ್ಕೊಂಡು ಹೋದರೆ ಖಂಡಿತ ಗೆಲುವು ನಮ್ಮದೇ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಆದ್ದರಿಂದ ಈಗ ಸರಿಯಾದ ಸಮಯ, ಇನ್ನೂ 1-2 ವರ್ಷ ಕಾಲ ನಮಗಿದೆ. ಮತ್ತು ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಸೆಪ್ಟೆಂಬರ್ನಲ್ಲಿ ಅಥವಾ ನವೆಂಬರ್ನಲ್ಲಿ ಏನು ಅಧಿಕಾರ ಹಸ್ತಾಂತರ ಆಗಬೇಕಂತ ಏನಿದೆ, ಆ ಅಧಿಕಾರ ಹಸ್ತಾಂತರ ಆಗುತ್ತೋ ಇಲ್ವೋ, ಆ ಸಂದರ್ಭದಲ್ಲಿ ಏನೇನು ಆಗ್ತದೆ ಗೊತ್ತಿಲ್ಲ. ಯಾವ ರೀತಿ ರಾಜಕೀಯ ತೀರುಗಳು ತೆಗೆದುಕೊಳ್ತವೆ ಅನ್ನೋದನ್ನು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಾವು ಈಗಲಿಂದಲೇ ನಾವು ನಮ್ಮ ಸಂಘಟನಾತ್ಮಕ ಚಟುವಟಿಕೆಗಳನ್ನು ನಾವು ಪ್ರಾರಂಭ ಮಾಡಬೇಕು, ಮಾಡಿಕೊಂಡು ನಾವು ಸಿದ್ಧರಾಗಿರಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ತಾವೆಲ್ಲರೂ ಕೂಡ ಇಷ್ಟು ಪ್ರೀತಿಪೂರ್ವಕವಾಗಿ ತಾವೆಲ್ಲರೂ ಬಂದಿದ್ದೀರಿ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ, ತಮ್ಮೆಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಲ್ಲರ ನಾಯಕರು, ಜನರಾಗಿ ಆಡಳಿತಗಾರರಾಗಿ ಸೇವೆ ಸಲ್ಲಿಸಿರುವ ನಮ್ಮ ನಾಯಕರಾದ BH ಅನಿಲ್ ಕುಮಾರ್ ಅವರಿಗೆ ಮೊದಲನೇದಾಗಿ ಜನ್ಮದಿನದ ಶುಭಾಶಯಗಳನ್ನು ನಿಮ್ಮೆಲ್ಲರ ಪರವಾಗಿ ಕೋರ್ತಾ ಇದ್ದೀನಿ. ಭಾರತದ ಅತ್ಯುನ್ನತ ಹುದ್ದೆ IAS ಅಧಿಕಾರಿಯಾಗಿ ಸತತ 4 ದಶಕಗಳಿಗಿಂತ ಹೆಚ್ಚು ಕಾಲ IAS ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ದೀನ ದಲಿತರ ಮತ್ತು ಬಡವರ ಅಭಿವೃದ್ಧಿಗಾಗಿ ಸೇವೆ ಸಲ್ಲಿಸಿ ತದನಂತರ ತಮ್ಮ ನಿವೃತ್ತ ಜೀವನವನ್ನು ಜನರ ಸೇವೆಗೋಸ್ಕರ ಮುಡುಪಾಗಿಟ್ಟು ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮೆಲ್ಲರ ಜೊತೆ ಒಂದು ಜನರ ಸೇವೆ ಮಾಡೋಕ್ಕೋಸ್ಕರ ನಮ್ಮ ನಾಯಕರು ಬಂದಿದ್ದಾರೆ. ಅವ್ರಿಗೆ ಈ ಒಂದು ವರ್ಷದ ಹುಟ್ಟುಹಬ್ಬದ ಶುಭ ಕೋರ್ತಾ ಅವರ ಎಲ್ಲಾ ಆಶೋತ್ತರಗಳು ಈಡೇರಿ ಎಲ್ಲ ಜನರಾಗಿ ಮುಂದಿನ ದಿನಗಳಲ್ಲಿ ಒಬ್ಬ ಯಶಸ್ವಿ ಜನಪ್ರತಿನಿಧಿಯಾಗಿ ನಮ್ಮೆಲ್ಲರನ್ನು ಸೇವೆ ಮಾಡುವಂತ ಭಾಗ್ಯನ ಆ ದೇವ್ರು ಕರುಣಿಸ್ಲಿ. ಮುಂಬರುವ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ NDA ಮೈತ್ರಿಕೂಟದಿಂದ ಅವರು ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸೋ ಅವಕಾಶನ ಆ ಭಗವಂತ ಮತ್ತು ನಮ್ಮ ಪಕ್ಷಗಳು ಮಾಡ್ಕೊಂಡ್ಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ತಾ, ಮತ್ತೊಂದು ಬಾರಿ